ಲೋಕನ ಬರೆಸುವಾರ್ತೆ 1ನೇ ಅಧ್ಯಾಯ 24-25 ವಚನ. ಆ ದಿವಸಗಳಾದ ಮೇಲೆ ಅವನ ಹೆಂಡತಿಯಾದ ಎಲಿಜಬೆತಳು ಬಸುರಾಗಿ 5 ತಿಂಗಳು ಮನೆಯಲ್ಲೇ ಮರೆಯಾಗಿದ್ದು ಕರ್ತನು ಈ ಕಾಲದಲ್ಲಿ ನನ್ನನ್ನು ಪರಾಮರಿಸಿ ನನಗೆ ಈ ರೀತಿಯಾಗಿ ಮಾಡಿ ಜನರಲ್ಲಿ ನನಗಿದ್ದ ಅವಮಾನವನ್ನು ಪರಿಹರಿಸಿದ್ದನಲ್ಲ ಎಂದು ಅನ್ನುತ್ತಿದ್ದಳು. ಜನರಲ್ಲಿ ನನಗಿದ್ದ ಅವಮಾನವನ್ನು ಪರಿಹರಿಸಿದಾನಲ್ಲ ಅನ್ನುತ್ತಿದ್ದಳು. ಕರ್ತನ ವಾಕ್ಯನ ಆಶೀರ್ವಾದ ಮಾಡಿ. ಹಲ್ಲೆಲೂಯಾ. 25ನೇ ವಚನ. ಕರ್ತನು ಅಂತ ಹೇಳುವಾಗ ಎಲ್ಲ ಆಶೀರ್ವಾದಕ್ಕೆ ಮೂಲ ಕಾರಣನೇ ಯೇಸು ಕ್ರಿಸ್ತನು. ಕರ್ತನು ಅಂದರೆ ದೇವರು, ಸೃಷ್ಟಿಯ ಕರ್ತ ಅಂತ. ಹಳೆ ಒಡಂಬಡಿಕೆಯಲ್ಲಿ ಯೆಹೋವ ದೇವರು ಸರ್ವಶಕ್ತನು ಅಂತ ಬರ್ತದೆ. ದೇವರಿಗೆ ಅನೇಕ ನಾಮಧೇಯ, ಅನೇಕ ಹೆಸರುಗಳಿದೆ. ಅದರಲ್ಲಿ ಯೆಹೋವ ಅನ್ನೋದು ತಂದೆ ಹೆಸರು. ಆದರೆ ಹಳೆ ಒಡಂಬಡಿಕೆಯಲ್ಲಿ ಪ್ರವಾದಿಗಳೆಲ್ಲರೂ ಕೂಡ ದೇವರ ಮಾತನ್ನು ತನ್ನ ಪ್ರಜೆಗಳಿಗೆ ಹೋಗಿ ಪ್ರಕಟಿಸುವಾಗ ಯೆಹೋವನು ಈತೆನ್ನುತ್ತಾನೆ ಅಂತ ಹೇಳಿ ಪ್ರಾರಂಭಿಸುವಾಗ ಅಲ್ಲಿ ಕರ್ತನು ಅಂತ ಉಲ್ಲೇಖ ಮಾಡ್ತಿದ್ರು. ಸೈನಾಧೀಶ್ವರನಾದ ಕರ್ತನು ಇಂತೆನ್ನುತ್ತಾನೆ, ಕರ್ತನು ಈ ಕಾರ್ಯಗಳು ಹೇಳ್ತಿದ್ದಾನೆ, ಕರ್ತನು ಅಂತ ಹೇಳಿ ಬರ್ತಿತ್ತು. ಹೊಸ ಒಡಂಬಡಿಕೆಯಲ್ಲಿ ಬರಬೇಕಾದ್ರೆ ಯೆಹೋವ ಅನ್ನೋ ಪದ ಎಲ್ಲೂ ಇಲ್ಲ. ಆದರೆ ಕರ್ತನು ಎಂಬುದಾಗಿ ಕಾಣುವಂಥ ಪದಗಳು ಅನೇಕ ಕಡೆ ನೋಡ್ತೀವಿ. ಕರ್ತನು ಅಂತ ಹೇಳುವಾಗ ಸೃಷ್ಟಿಸಿದಾತನೇ, ಸೃಷ್ಟಿಕರ್ತ, ತಂದೆಗೆ ನಾವು ತೋರಿಸ್ತದೆ, ತಂದೆಗೆ ಹೋಲಿಕೆಯಾಗಿದೆ ಕರ್ತನು ಎಂಬುದಾಗಿ. ಎಲ್ಲ ಆಶೀರ್ವಾದಗಳಿಗೆ ಮೂಲ ಕಾರಣ ದೇವರೇ, ಕರ್ತನಾದ ಯೇಸು ಕ್ರಿಸ್ತನೇ. ಎಲ್ಲದಕ್ಕೂ ನೋಡಿ, ಯೋಚಿಸ್ರಿ. ದೇವರು ಮನುಷ್ಯನನ್ನು ನಿರ್ಮಾಣ ಮಾಡ್ದ, ಕರ್ತನಾಗಿರೋ ಯೇಸು ಕ್ರಿಸ್ತ ನಿರ್ಮಾಣ ಮಾಡ್ದ. ನಮ್ಮನ್ನು ಆಶೀರ್ವಾದ ಹೊಂದ್ಕೊಳ್ಳೋದಕ್ಕಾಗಲಿ, ನಾವು ಕುಟುಂಬವಾಗಿ ಕಟ್ಟಲ್ಪಡೋದಕ್ಕಾಗಲಿ, ಗರ್ಭ ಫಲವಾಗಿರ್ಬೋದು, ಅಥವಾ ಆ ಮಕ್ಕಳುಗಳು ಬೆಳವಣಿಗೆ ಆಗುವಂಥದ್ದಾಗಿರ್ಬೋದು, ಕುಟುಂಬಗಳು ಆಶೀರ್ವಾದ ಹೊಂದ್ಕೊಳ್ಳುವಂಥದ್ದಾಗಿರ್ಬೋದು, ಆರೋಗ್ಯ ವಿಷಯದಲ್ಲಾಗಿರ್ಬೋದು, ನಾವು ಸಂಪಾದಿಸುವಂಥ ವಿಷಯದಲ್ಲಾಗಿರ್ಬೋದು, ಎಲ್ಲದಕ್ಕೂ ಆಶೀರ್ವಾದಗಳಿಗೆ ಒಳ್ಳೆಯದಕ್ಕೆ ಮೂಲ ಕಾರಣನೇ ಕರ್ತನು. ಕರ್ತನಾದ ಯೇಸು ಕ್ರಿಸ್ತನಿಲ್ಲದೆ ಯಾವ ಆಶೀರ್ವಾದಗಳು ಬರುವುದಿಲ್ಲ. ಅದಕ್ಕೆ ಕರ್ತನಿಂದಲೇ ಪ್ರಾರಂಭ ಎಲ್ಲ. ಹಲ್ಲೆಲೂಯಾ. ಅದಕ್ಕೆ ಮೊದಲನೇದಾಗಿ ವಾಕ್ಯ ಹೇಳ್ತದೆ, ಕರ್ತನು ಏನು ಮಾಡ್ತಾನೆ? ಕರ್ತನು ಈ ಕಾಲದಲ್ಲಿ, ಗಮನಿಸಿ, ಕರ್ತನು ಈ ಕಾಲದಲ್ಲಿ ಎಲಿಜಬೆತಳು ಎಂಬುದಾಗಿ ದೇವ ಸೇವೆ ಮಾಡುವಂಥ ಒಂದು ಆರೋನನ ಕುಟುಂಬದಲ್ಲಿರುವ ಜನಿಸಿದಂಥ ಆರೋನನ ವಂಶಿಕಳಾದಂಥ ಒಬ್ಬ ಎಲಿಜಬೆತಳು. ಈತನ ಗಂಡನ ಹೆಸರು ಬಂದು ಜಕ್ಕರಿಯ ಎಂಬುದಾಗಿ. ಹಲ್ಲೆಲೂಯಾ. ಇವರು ಇಬ್ಬರು ಕೂಡ ದೇವರ ಸೇವೆ ಮಾಡುವಂಥ ಕುಟುಂಬ. ಇಬ್ಬರು ಕೂಡ ಯಾಜಕ ವಂಶದವರು. ಆರೋನನ ವಂಶದವಳು ಈ ಎಲಿಜಬೆತಳು. ಈತನು ಯಾಜಕ ವರ್ಗದವನು. ಯಾರು? ಜಕ್ಕರಿಯ. ಇವರು, ದೇವರ ವಾಕ್ಯ ಹೇಳ್ತದೆ, ಇವರು ಗಂಡ ಹೆಂಡತಿ ಇಬ್ಬರು ಕೂಡ ಕರ್ತನ ಎಲ್ಲ ಆಜ್ಞೆಗಳನ್ನು, ನೇಮನಿಷ್ಠೆಗಳನ್ನು ತಪ್ಪಿಲ್ಲದೆ ನಡೆದುಕೊಳ್ತಿದ್ರಂತೆ, ಕೈಗೊಂಡು ತಪ್ಪಿಲ್ಲದೆ ನಡೆದುಕೊಳ್ತಾ ದೇವರ ದೃಷ್ಟಿಯಲ್ಲಿ ಏನಾಗಿದ್ರಂತೆ? ನೀತಿವಂತರಾಗಿದ್ರಂತೆ. ನೋಡಿ, ಇವರು ಸೇವೆ ಮಾಡುವಂಥ ಕುಟುಂಬ, ದೇವರನ್ನು ಸೇವಿಸುವಂಥ ಕುಟುಂಬ, ಅನೇಕರಿಗಾಗಿ ಪ್ರಾರ್ಥನೆ ಮಾಡುವಂಥ ಕುಟುಂಬ, ಅನೇಕರ ಕಣ್ಣೀರಲ್ಲಿದ್ದಾಗ, ಕಷ್ಟದಲ್ಲಿದ್ದಾಗ ಅವ್ರನ್ನ ಆಧರಿಸಿ ಸಂತೈಸುವಂಥ ಕುಟುಂಬ, ಅನೇಕರ ಬಲಹೀನತೆಯಲ್ಲಿದ್ದಾಗ ಬಲಪಡಿಸೋ ಕುಟುಂಬ, ಅನೇಕರಿಗಾಗಿ ಪ್ರಾರ್ಥನೆ ಮಾಡಿ ದೇವರ ಆಲೋಚನೆಗಳು ತಿಳಿಸುವಂಥ ಒಂದು ಕುಟುಂಬ. ಆದರೆ ಈ ಗಂಡ ಹೆಂಡತಿರಿಗೆ ಮಕ್ಕಳಿಲ್ಲ. ಏನಿಲ್ಲ? ಮಕ್ಕಳಿಲ್ಲ. ಇವರು ಎಲಿಜಬೆತಳು ಜಕ್ಕರನಿಗೆ ಮಕ್ಕಳಿಲ್ಲದ ಕಾರಣ ಎಲಿಜಬೆತಳು ಬಂಜೆಯಾಗಿದ್ದಾಳೆ. ಆದರೆ ಒಂಚೂರು ನಂಬಿಕೆಯನ್ನು ದೇವರ ಮೇಲೆ ಕಮ್ಮಿ ಮಾಡಿಕೊಳ್ಳಿಲ್ಲ, ದೇವ್ರನ್ನ ಗುಣಗುಟ್ಟಲಿಲ್ಲ, ದೇವ್ರನ್ನ ದೂಷಿಸ್ತಿಲ್ಲ, ಅವಮಾನ ಪಡಿಸ್ತಿಲ್ಲ. ಆತ ಇಬ್ಬರು ಕೂಡ ದೇವರ ಸೇವೆ ಮಾಡ್ತಾ, ಗಂಡ ಹೆಂಡ್ತಿರು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ದೇವರ ಎಲ್ಲ ಆಜ್ಞೆ ನಿಯಮಗಳನ್ನು ಪಾಲಿಸ್ತಾ ದೇವರ ದೃಷ್ಟಿಯಲ್ಲಿ, ಮನುಷ್ಯನ ದೃಷ್ಟಿಯಲ್ಲ, ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿದ್ರಂತೆ. ಹಲ್ಲೆಲೂಯಾ. ಗಮನಿಸ್ರಿ, ನಮ್ಮ ಜೀವಿತದಲ್ಲೂ ಕೂಡ ನಾವು ದೇವರ ಮೇಲೆ ನಂಬಿಕೆ ಇಟ್ಟಿದ್ದೀವಿ, ದೇವರ ಬಳಿಗೆ ಬರ್ತಾ ಇದ್ದೀವಿ. ನಮ್ಮ ಅಕ್ಕಪಕ್ಕದವರು ಯೇಸು ಸ್ವಾಮಿ ನಂಬಿದವರೆಲ್ಲ, ನೋಡಪ್ಪ ನಡಂತರದಲ್ಲಿ ಯೇಸು ಸ್ವಾಮಿ ನಂಬ್ಕೊಂಡು ಹೋಗ್ತಿದ್ದಾರೆ, ಜಾತಿ ಬಿಟ್ಟು ಹೋಗ್ತಿದ್ದಾರೆ, ಆ ದೇವ್ರಿಗೇನೋ ಸೇರ್ಸ್ಕೊಬಿಟ್ರು, ಹಂಗೆ ಹಿಂಗೆ ಅದು ಇದು ಅಂತೆಲ್ಲ ಮಾತನಾಡ್ತಾರೆ. ಅವ್ರಿಗೆ ಗೊತ್ತಿರಲ್ಲ.
ಹೌದಲ್ವಾ? ನೀವು ಇವೆಲ್ಲ ನಿಂದೆ, ಅವಮಾನ, ತಿರಸ್ಕಾರಗಳನ್ನ ಸಹಿಸಿಕೊಂಡು ದೇವ್ರ ಮೇಲೆ ವಿಶ್ವಾಸ ಇಟ್ಟು ದೇವರ ಪ್ರೀತಿ ನಿಮ್ಮನ್ನು ರಕ್ಷಣೆ ಮಾಡಿದ್ದನ್ನು, ನಿಮ್ಮ ಪಾಪವನ್ನು ಕ್ಷಮಿಸಿದ್ದನ್ನು, ನಿಮ್ಮ ಜೀವಿತದಲ್ಲಿ ದೇವರು ಮಾಡಿದ ಅದ್ಭುತಗಳನ್ನ ನೆನೆಸಿ ಯೇಸು ಸ್ವಾಮಿ ಬಳಿಗೆ ಬರ್ತಾ ಇರ್ತೀರಿ. ಆದರೆ ಜನಗಳು ಏನು ಮಾಡ್ತಾ ಇರ್ತಾರೆ? ನಿಮ್ಮನ್ನು ತಪ್ಪಾಗಿ ನೆನೆಸ್ತಾ ಇರ್ತಾರೆ. ಜಾತಿ ಧರ್ಮದ ಹೆಸರಲ್ಲಿ ನಿಮ್ಮನ್ನು ಕೀಳಾಗಿ ನೋಡೋದು, ಅವಮಾನಿಸಿ ನೋಡೋದು, ನಿಮ್ಮ ಬೀಳುವಿಕೆಗಳು, ನಿಮ್ಮ ಕೊರತೆಗಳನ್ನ ನೋಡ್ತಾ ಇರೋದು, ಈಗೆಲ್ಲ ನೋಡಿ ಆಡ್ಕೊಳ್ತಾ ಇರ್ತಾರೆ ನಿಮಗೂ ಕೂಡ ಅಲ್ವಾ? ನೋಡಿ, ದೇವರ ಮೇಲೆ ನಂಬಿಕೆ ಇಟ್ಟಿದ್ದಾಳಪ್ಪ, ನಂಬಿಕೆ ಇಟ್ಟಿದ್ದಾನಪ್ಪ, ಯೇಸುಸ್ವಾಮಿ ಅಂತ ಹೋಗ್ತಿದ್ದಾರೆ, ನೋಡೋಣ ಏನು ಒಳ್ಳೇದಾಗ್ತದೆ, ಏನು ಒಳ್ಳೇದಾಗೈತೆ ಅಂತ ನೋಡೋಣ ಅಂತೇಳಿ ನಿಮ್ಮನ್ನು ನೋಡ್ತಾ ಇರ್ತಾರೆ ಜನಗಳು. ಏನಾದರೂ ನಮ್ಮಲ್ಲಿ ಏನಾದರೂ ಇನ್ನೂ ಕೊರತೆಗಳು, ಇನ್ನು ವ್ಯಾಧಿಗಳು, ಇನ್ನು ಸಮಸ್ಯೆಗಳು, ಇನ್ನು ಕಷ್ಟಗಳಿತ್ತು ಅಂದರೆ ಆಡ್ಕೊಳ್ತಾರೆ. ನೋಡಪ್ಪ ಏಸು ಅಂತ ಹೋಗ್ತಾರೆ, ಚರ್ಚ್ ಅಂತ ಹೋಗ್ತಾರೆ, ಇನ್ನು ನೋಡಿ ಎಷ್ಟು ದರಿದ್ರದಲ್ಲಿದ್ದಾರೆ, ಎಷ್ಟು ಕಷ್ಟದಲ್ಲಿದ್ದಾರೆ, ಏನು ಸಮಸ್ಯೆಲಿದ್ದಾರೆ, ಹಂಗೆ ಹಿಂಗೆ ಅಂತ ಆಡ್ಕೊಳ್ತಾರೆ. ಅಲ್ಲೆಲ್ಲೂಯ್ಯ. ನಮ್ಮ ಕೊರತೆಗಳನ್ನ ನೋಡಿ, ಬಲಹೀನತೆಗಳು ನೋಡಿ. ಒಂದು ವೇಳೆ ಇಂಥ ಪರಿಸ್ಥಿತಿಯಲ್ಲಿ ನೀವು ಇರ್ಬೋದು, ಇಂಥ ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇರ್ಬೋದು ಪ್ರಿಯರೇ. ಆದರೆ ನೀವು ನಂಬಿರುವಂಥ ದೇವರು ನಿಮ್ಮ ಪ್ರಾರ್ಥನೆಗಳನ್ನ ಕೇಳುವಾತನಾಗಿದ್ದಾನೆ. ಹಲ್ಲೆಲೂಯಾ. ನೀವು ನಂಬಿ ಬಂದಿರುವಂಥ ಕರ್ತನಾಗಿರುವ ಯೇಸು ಕ್ರಿಸ್ತನು ನಿಮ್ಮ ಕಣ್ಣೀರುಗಳನ್ನ ಒರೆಸುವಾತನಾಗಿದ್ದಾನೆ. ನೀವು ಪರಿಸ್ಥಿತಿ ನೋಡಿ ಸೋತು ಹೋಗ್ಬೇಕಾದ ಅವಶ್ಯಕತೆ ಇಲ್ಲ. ಹಲ್ಲೆಲೂಯಾ. ಏನಂದರೆ ಎಲ್ಲದಕ್ಕೂ ಒಂದು ಕಾಲ ಅನ್ನೋದು, ಸಮಯ ಅನ್ನೋದು ದೇವರು ಇಟ್ಟಿದ್ದಾನೆ ಅನ್ನೋದು ಯಾವತ್ತೂ ನಾವು ಮರಿಬಾರ್ದು. ಹಲ್ಲೆಲೂಯಾ. ಜಕ್ಕಾಯಿನೂ ಕೂಡ ಎಲಿಜಬೆತಳು ದೇವರನ್ನು ಸೇವಿಸ್ತಿದ್ದಾರೆ, ನಿಮ್ಮ ಹಾಗೆ ನನ್ನ ಹಾಗೆ ಅವರು ಕೂಡ ದೇವರ ಬಳಿಗೆ ಬರ್ತಿದ್ದಾರೆ. ಪ್ರತಿ ಭಾನುವಾರ ದೇವರ ಕುಟುಂಬ ಸಮೇತವಾಗಿ ಗಂಡ ಹೆಂಡ್ತಿರು ದೇವರನ್ನ ಆರಾಧನೆ ಮಾಡ್ತಾರೆ, ದೇವರ ಯಾಜಕ ಕೆಲಸ ಮಾಡ್ತಾರೆ, ಹೊಸ ಜನಕ್ಕೆ ಹೋಗಿ ಸುವಾರ್ತೆ ಸಾರ್ತಾರೆ, ಕಣ್ಣೀರಲ್ಲೂ ಪ್ರಾರ್ಥನೆ ಮಾಡ್ತಾರೆ. ಇತರಿಗಾಗಿ ಏನಂತೆ ದೇವರ ಬಳಿಗೆ ನಡೆಸ್ತಿದ್ದಾರೆ. ಆದರೆ ಅವ್ರಿಗೆ ಒಂದು ಕೊರತೆ, ಅವ್ರಿಗೆ ಮಕ್ಕಳಿಲ್ಲ. ಹೇಗಿರ್ಬೋದು ಪರಿಸ್ಥಿತಿ? ನೋಡಪ್ಪ, ದೇವ್ರ ಸೇವೆ ಮಾಡ್ತಾರೆ, ದೇವ್ರ ಮಕ್ಕಳಂತೆ ದೇವ್ರ ವಿಷಯ ಎಲ್ಲ ಹೇಳ್ತಾನೆ, ಇವ್ರಿಗೆ ಯಾಕೆ ಒಂದು ಅದ್ಭುತ ಆಗಿಲ್ಲ, ಇವ್ರಿಗೆ ಒಂದು ಮಕ್ಕಳು ಕೊಡ್ಬೋದಾಗಿತ್ತಲ್ಲ, ಹಾಗೆ ಹೀಗೆ ಅಂತೇಳಿ ಎಷ್ಟು ಜನ ಚುಚ್ಚಿ ಮಾತನಾಡಿಲ್ಲ. ಹಲ್ಲೆಲೂಯಾ. ಅಷ್ಟು ಬೇಡ. ಏನಾದರೂ ಸೇವಕರುಗಳಿಗೆ ಕೊರತೆ ಇದ್ದರೆ, ಸೇವೆ ಮಾಡೋರಿಗೆ ಏನಾರ ಒಂದು ಬಲಹೀನತೆ ಇದ್ದರೆ ಸಭೆಯವರೇ ಮಾತನಾಡ್ತಾರೆ. ಫಸ್ಟು ಸಭೆಯವರೇ ಮಾತನಾಡ್ತಾರೆ, ಆ ಚುಚ್ಚಿ ಅಲ್ವಾ? ಇನ್ನು ಸಂಬಂಧಿಕರು ಬಿಡ್ತಾರಾ? ಇನ್ನು ಬೇರೆಯವ್ರು ಬಿಡ್ತಾರಾ? ಅಲ್ವಾ? ಯೋಚನೆ ಮಾಡಿ. ಆದರೆ ಇವೆಲ್ಲ ಪರಿಸ್ಥಿತಿಗಳಲ್ಲೂ ಕೂಡ ಇವರಿಬ್ಬರು ಕೂಡ ದೇವರ ಮೇಲಿದಂಥ ನಂಬಿಕೆನ ಕಮ್ಮಿ ಆಗಲಿಲ್ಲ, ದೇವರ ಸೇವೆ ಮಾಡೋದನ್ನು ಬಿಡಲಿಲ್ಲ, ದೇವರ ಬಳಿಗೆ ಬರೋದನ್ನು ಬಿಡಲಿಲ್ಲ. ಪ್ರಿಯರೇ, ನಿಮಗೂ ಈ ಥರ ಪರಿಸ್ಥಿತಿ ಇರ್ಬೋದು. ನೀವು ಯಾವುದೋ ಒಂದು ಕಷ್ಟದಲ್ಲಿ, ಕಣ್ಣೀರಲ್ಲಿ, ಸಾಲದ ಪರಿಸ್ಥಿತಿಯಲ್ಲಿ ಇರ್ಬೋದು. ಅನೇಕ ತಿಂಗಳಿಂದ ನೀವು ದೇವರ ಬಳಿ ಬಂದು ಪ್ರಾರ್ಥಿಸ್ತಾ ಇರ್ಬೋದು. ಅನೇಕ ವರ್ಷಗಳಿಂದ ಕೆಲವೊಂದು ವಿಷಯಗಳಿಗಾಗಿ ನೀವು ಪ್ರಾರ್ಥನೆ ಮಾಡ್ತಿರ್ಬೋದು. ದೇಹದ ಆರೋಗ್ಯಕ್ಕೋಸ್ಕರ ನೀವು ಪ್ರಾರ್ಥನೆ ಮಾಡ್ತಿರ್ಬೋದು, ಗರ್ಭಫಲಕ್ಕಾಗಿ ನೀವು ಪ್ರಾರ್ಥನೆ ಮಾಡ್ತಾ ಇರ್ಬೋದು, ಅಥವಾ ನಿಮ್ದು ಯಾವುದೋ ಒಂದು ಸಾಲ ಬಾಧೆಗಳಿಂದ ದೇವರು ಬಿಡಿಸ್ಬೇಕಂತ ಪ್ರಾರ್ಥಿಸ್ತಾ ಇರ್ಬೋದು. ಯಾವುದೋ ಒಂದು ಹೋರಾಟದಲ್ಲಿರ್ಬೋದು, ಯಾವುದೋ ಒಂದು ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇರ್ಬೋದು. ನೀವು ಯಾವುದೋ ಒಂದು ಏನಂತೆ ಕುಟುಂಬದಲ್ಲಿ ಹೇಳ್ಕೊಳಕ್ಕಾಗ್ತಿರೋಂಥ ಸಂಗತಿಗಳನ್ನ ನೀವು ದಾಟು ಹೋಗ್ತಾ ಇರ್ಬೋದು. ಕರ್ತನ ಈ ಅವಮಾನ ತೆಗೆದ್ರೆ ಚೆನ್ನಾಗಿರ್ತದೆ, ಈ ಬಾಧೆ ತೆಗೆದ್ರೆ ಚೆನ್ನಾಗಿರ್ತದೆ, ದೇವರು ನಮ್ಮನ್ನು ಆಶೀರ್ವದಿಸಿದ್ರೆ ಚೆನ್ನಾಗಿರ್ತದೆ ಎಂಬುದಾಗಿ ದೇವರನ್ನು ನಿರೀಕ್ಷಿಸಿಕೊಂಡು ಒಂದು ವೇಳೆ ಪ್ರಾರ್ಥನೆ ಮಾಡ್ತಾ ನೀವು ಏನಂತೆ ಸೋತು ಹೋದವರಾಗಿರ್ಬೋದು. ಒಂದು ವೇಳೆ ಅಯ್ಯೋ ಎಷ್ಟು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಏನೋ ಒಂದು ಅದ್ಭುತ ಕಾಣ್ತಾನೆ ಇಲ್ವೇ, ಅಯ್ಯೋ ಏನು ಬದಲಾವಣೆ ಕಾಣ್ತಾನೆ ಇಲ್ವೇ. ಒಂದು ವೇಳೆ ನಿಮ್ಮ ಮಕ್ಕಳ ವಿಷಯದಲ್ಲಿ ಅವರ ಭವಿಷ್ಯಕ್ಕಾಗಿ ನೀವು ಪ್ರಾರ್ಥನೆ ಮಾಡ್ತಾ ಇರ್ಬೋದು. ಕರ್ತನ ನನ್ನ ಮಗಳಿಗೆ, ನನ್ನ ಮಗನಿಗೆ ಒಂದು ಒಳ್ಳೆ ಭವಿಷ್ಯತನ್ನು ಕಟ್ಟಿಕೊಡಪ್ಪ, ಅವ್ರ ಜೀವಿತದಲ್ಲಿ ನಿನ್ನ ಚಿತ್ತ ನೆರವೇರಿಸುವಂತ ಪ್ರಾರ್ಥಿಸುವಾಗ ಅದಕ್ಕೆ ತಡೆ ಆಗಿರ್ಬೋದು, ಆ ಕಾರ್ಯಗಳು ನೆರವೇರದೆ ಹೋಗಿರ್ಬೋದು. ನಿಮ್ಮ ಜೀವಿತದಲ್ಲಿ ಈ ರೀತಿಯಾದ ಎಷ್ಟೋ ತಡೆಗಳು, ಎಷ್ಟೋ ವಿಧವಾದ ಕೊರತೆಗಳು, ಎಷ್ಟೋ ವಿಧವಾದ ಪ್ರಾರ್ಥನೆಗೆ ಉತ್ತರ ಬರದೇ ಇರೋಂಥ ದಿನಗಳನ್ನ ನೀವು ಕಾಣ್ತಾ ಇರ್ಬೋದು ಪ್ರಿಯರೇ. ಆದ್ದರಿಂದ ಈ ಸ್ವಾಮಿ ತಕ್ಕ ಹೋಗಿ ಏನು ಪ್ರಯೋಜನ ಇಲ್ಲಪ್ಪ, ಎಲ್ಲ ಆಯಿತು ಅಂತೇಳಿ ಸೋತು ಹೋಗ್ತಿದ್ದೀರಾ? ಒಂದು ವೇಳೆ ಸೋತು ಹೋಗಿದ್ದೀರಾ ಅಥವಾ ಸೋತು ಹೋಗುವಂಥ ಸ್ಥಿತಿಯಲ್ಲಿ ಇದ್ದೀರಾ? ಈ ಎಲಿಜಬೆತಳು ಜಕ್ಕಾಯಿನನ್ನು ನೋಡಿ, ಅವರು ವಾಕ್ಯ ಹೇಳ್ತದೆ ದೇವರನ್ನು ಸೇವಿಸ್ತಿದ್ದಾರೆ, ಅಂದರೆ ದೇವರನ್ನು ಸ್ವೀಕರಿಸ್ಕೊಳ್ತಿದ್ದಾರೆ, ದೇವರ ಬಳಿಗೆ ಬರ್ತಿದ್ದಾರೆ, ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿದ್ದಾರೆ, ನೀತಿವಂತರಾಗಿದ್ದಾರೆ, ದೇವರ ಆಜ್ಞೆಗಳನ್ನೆಲ್ಲ ನಿಯಮಗಳನ್ನೆಲ್ಲ ಅನುಸರಿಸಿ ನಡೀತಿದ್ದಾರೆ. ಆದರೂ ಕೂಡ ಬಂಜೆತನದಲ್ಲಿದ್ದಾರೆ. ಯಾಕೆ ದೇವ್ರಿಗೆ ಗೊತ್ತಿಲ್ವಾ? ಇಷ್ಟೊಂದು ನೀತಿಯಲ್ಲಿ ಭಯಭಕ್ತಿಯಲ್ಲಿ ಇರೋರಿಗೆ ನನ್ನ ಮಕ್ಕಳಿಗೆ ಕೊರತೆ ಐತೆ, ಇದ್ರ ನಿಮಿತ್ತವಾಗಿ ಎಲ್ಲರೂ ಇವ್ರನ್ನ ಅವಮಾನದಲ್ಲಿ ಕಾಣ್ತಿದ್ದಾರೆ, ಇದನ್ನು ನಾನು ತೆಗಿಬೇಕಂತ ದೇವ್ರಿಗೆ ಗೊತ್ತಿಲ್ವಾ? ದೇವರು ನಮ್ಮನ್ನು ಕೊರತೆಯಲ್ಲೇ, ಬಂಜೆತನದಲ್ಲಿ, ಇಕ್ಕಟ್ಟಲ್ಲೇ, ಕಷ್ಟದಲ್ಲೇ, ವ್ಯಾಧಿಯಲ್ಲೇ, ಕಣ್ಣೀರಲ್ಲೇ, ಸಮಸ್ಯೆಯಲ್ಲೇ ಬಿಡುವಂಥ ದೇವರ. ಅದಕ್ಕಾಗಿ ನಮ್ಮನ್ನು ಕರೆದಿದ್ದಾನ. ಪ್ರಪಂಚದಲ್ಲಿ ನಾವು ಹಂಗೆ ಇದ್ದೋ, ಯೇಸು ಸ್ವಾಮಿ ನಂಬಕ್ಕಿಂತ ಮುಂಚೆ ನಾವು ಕೊರತೆಯಲ್ಲಿದ್ದೋ, ಸಾಲದಲ್ಲಿದ್ದೋ, ಕಣ್ಣೀರಲ್ಲಿದ್ದೋ, ಪಾಪದಲ್ಲಿದ್ದೋ, ನರಕಕ್ಕೆ ಹತ್ರ ಆಗ್ತಿದ್ದೋ, ದೇವಗಳು ಮಾಟ ಮಂತ್ರದಲ್ಲಿ ಬಾಧಿಸಲ್ಪಡ್ತಿದ್ದೋ, ಸಂತೋಷ ಇತ್ತಿಲ್ಲ, ಸಮಾಧಾನ ಇತ್ತಿಲ್ಲ. ಹಾಗಾದರೆ ಯೇಸು ಸ್ವಾಮಿ ನಮ್ಮನ್ನು ಆರಿಸ್ಕೊಂಡ ಮೇಲೆ, ಯೇಸು ನಮ್ಮನ್ನು ಕರೆದ ಮೇಲೆ, ಆತನ ಮೇಲೆ ವಿಶ್ವಾಸ ಇಟ್ಟು ಆತನ ಸುವಾರ್ತೆಯನ್ನು, ವಾಕ್ಯವನ್ನು ನಂಬಿ ನಾವು ದೇವರ ಬಳಿ ಬಂದಾಗ ನಾವು ಅದೇ ಜೀವಿತನ ಜೀವಿಸಬೇಕು ಅನ್ನೋದು ದೇವರ ಚಿತ್ತನ. ಹಾಗಾದರೆ ಒಂದು ನಾಣ್ಯದ ಎರಡು ಮುಖನ. ಹಾಗಾದರೆ ಆಗ ಕಷ್ಟದಲ್ಲಿದ್ದು ಯೇಸ್ವಾಮಿ ನಂಬೋದ ಮೇಲೆ ಏನು ಚೇಂಜ್ ಆಗಿಲ್ಲ, ಏನು ಪರಿಸ್ಥಿತಿ ಆಗಿಲ್ಲ ಅನ್ನೋಕೆ ಹಂಗೆ ಇಡಲಿಕ್ಕೆ ದೇವರು ನಾವು ನಂಬಿ ಆರಾಧಿಸ್ತಿರೋಂಥ ದೇವರು ಒಂದು ಕಲ್ಲು, ಮಣ್ಣು, ಒಂದು ವಸ್ತುನೋ, ಒಬ್ಬ ವ್ಯಕ್ತಿನ
ಇಲ್ಲವೇ ಇಲ್ಲ. ಹಲ್ಲೆಲೂಯಾ. ನಮ್ಮ ಚರಿತ್ರೆಗಳನ್ನೇ ಬದಲಾಯಿಸುವುದಕ್ಕಾಗಿ ನಮ್ಮನ್ನು ಕರೆದಿದ್ದಾನೆ. ಹಾಗಾದರೆ ನಾವು ಈ ಎಲ್ಲ ಪರಿಸ್ಥಿತಿಲಿ ಹಾದು ಹೋಗ್ತಿದ್ರು, ಯಾಕೆ ದೇವ್ರು ನಮ್ಮ ಪ್ರಾರ್ಥನೆ ಕೇಳ್ತಿಲ್ಲ, ಯಾಕೆ ಆಡ್ಕೊಳ್ಳೋರ ಮುಂದೆ ನನ್ನ ಕುಟುಂಬ, ನನ್ನ ಪರಿಸ್ಥಿತಿಗಳು ಹೀಗಿದೆ ಅಂತ ಅನೇಕ ಸಾರಿ ನಾವು ಯೋಚಿಸ್ತೀವಿ. ದೇವರು ಇನ್ನೂ ಎಷ್ಟು ದಿನ ಅಪ್ಪ, ಇನ್ನೂ ಎಷ್ಟು ದಿನ ಅಂತ ಪ್ರಾರ್ಥನೆ ಮಾಡಲಿ, ಇನ್ನೂ ಎಷ್ಟು ದಿನ ಈ ಪರಿಸ್ಥಿತಿ ಅಂತೇಳಿ. ದೇವ್ರು ನೋಡಿ ಎಲ್ಲದಕ್ಕೂ ಒಂದು ಸಮಯನ ಇಟ್ಟಿರ್ತಾನೆ. ಯಾಜಕರಾಗಿರುವಂಥ ಜಕ್ಕಾರ್ಯನು ಮತ್ತು ಎಲಿಜಬೆತ್ತಳು ಪ್ರಾರ್ಥನೆ ಮಾಡ್ತಿದ್ದಾರೆ. ದೇವ್ರಿಗೆ ಗೊತ್ತೈತಿ ಇವರ ಕೊರತೆಗಳು, ಆದರೆ ದೇವರು ಎಲ್ಲದಕ್ಕೂ ಒಂದು ಸಮಯವನ್ನು ಇಟ್ಟಿದ್ದಾನೆ ಅನ್ನೋದು ಮಾತ್ರ ಮರಿಬಾರ್ದು. ಹಲ್ಲೆಲೂಯಾ. ನೆನ್ನೆ ದಿನದಲ್ಲಿ ನಾನು ಪ್ರಾರ್ಥಿಸಿ, ದೇವರೇ ಏನು ಮಾತಾಡ್ತೀನಿ ನಿನ್ನ ಸಭೆಯಲ್ಲಿ ಮಾತನಾಡಪ್ಪ ಅನ್ನುವಾಗ ನನಗೆ ಯಾವ ಯೋಚನೆನೂ ಬರಲಿಲ್ಲ, ಯಾವ ವಾಕ್ಯದ ಯೋಚನೆನೂ ಬರಲಿಲ್ಲ. ಆದರೆ ಒಂದು ಸಣ್ಣ ಯೋಚನೆ ಬಂತು, ಬೈಬಲ್ ತೆರೆಯಂತು. ಬೈಬಲ್ ತೆರೆಯುವಾಗ ಲೂಕನ್ ಬರೆದ ಸುವಾರ್ತೆ 1:25 ದೇವರ ಆತ್ಮನನ್ನು ತೋರಿಸ್ತಿದ್ದಾರೆ. 1:25 ಹೇಳ್ತದೆ, ಕರ್ತನು ಈ ಕಾಲದಲ್ಲಿ ನನ್ನನ್ನು ಪರಾಂಬರಿಸಿದ್ದಾನೆ. ಈ ಶಬ್ದವನ್ನು ನನ್ನ ಸಭೆಯಲ್ಲಿ ಕೂಗಿ ಹೇಳು, 2026 ನನ್ನ ಪ್ರಜೆಗಳನ್ನು ನಾನು ಪರಾಂಬರಿಸ್ತೀನಿ ಅಂತ ದೇವರು ಹೇಳ್ತಿದ್ದೆ. ಹಲ್ಲೆಲೂಯಾ. ಪ್ರಿಯರೇ, ಕರ್ತನು ನಿಮ್ಮನ್ನು ನೋಡಿ ಹೇಳ್ತಿದ್ದಾನೆ, ನಿಮ್ಮನ್ನು ಪರಾಂಬರಿಸುವ ವರ್ಷವು ಇದಾಗಿದೆ. ನಿನ್ನ ಕಣ್ಣೀರನ್ನು ಒರೆಸುವಂಥ ವರ್ಷವಾಗಿದೆ, ನಿನ್ನ ಗಾಯಗಳು ಕಟ್ಟುವಂಥ ವರ್ಷವಾಗಿದೆ. ನೀನು ಯಾವುದಕ್ಕಾಗಿ ನಿರೀಕ್ಷಿಸಿಕೊಂಡಿದ್ಯೋ, ನಿನ್ನ ನಿರೀಕ್ಷೆಯು ಮಂದವಾಗಿರಬಹುದು, ನಿನ್ನ ನಿರೀಕ್ಷೆ ಕಮ್ಮಿ ಆಗಿರ್ಬೋದು, ವಿಶ್ವಾಸದಲ್ಲಿ ಕುಂಗಿರಬಹುದು. ನೀನು ಯಾವುದಕ್ಕಾಗಿ ಪ್ರಾರ್ಥಿಸಿ ಸೋತು ಹೋಗಿದೆಯೋ, ಈ ವರ್ಷ ಕರ್ತನನ್ನು ನೋಡಿ ಹೇಳ್ತಿದ್ದಾನೆ, ನನ್ನ ಪ್ರಜೆಗೆ ಕೂಗಿ ಹೇಳು, ಕರ್ತನು ನಿನ್ನನ್ನು ಪರಾಂಬರಿಸುವ ವರ್ಷ ಇದಾಗಿದೆ. ಕರ್ತನು ನಿನ್ನನ್ನು, ನಿನ್ನ ಕುಟುಂಬವನ್ನು, ನಿನ್ನ ಮಕ್ಕಳನ್ನು ಪರಾಂಬರಿಸ್ತಾನೆ. ನೀನು ಯಾವ ವಿಷಯಕ್ಕಾಗಿ ಸೋತು ಹೋಗಿದೆಯೋ, ಕರ್ತನು ನಿನ್ನನ್ನು ಪರಾಂಬರಿಸುವ ವರ್ಷವಾಗಿದ್ದಾನೆ. ಹಲ್ಲೆಲೂಯಾ.